ಈ ಸಿನಿಮಾದ ಲೊಕೇಶನ್ಸ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ವಲ್ಲ, ಬನ್ನಿ ಅದ್ರ ಬಗ್ಗೆನೂ ಮಾತಾಡೋಣ. ಇಡೀ ಕರ್ನಾಟಕದಲ್ಲಿ ಶೂಟಿಂಗ್ ಮಾಡಿದ್ವಿ ಅಂತ ಕೇಳ್ಪಟ್ಟೆ. ನಂಜನಗೂಡದಲ್ಲಿ ಕೂಡ ಒಂದು ಒಳ್ಳೆ ರಥದ ಸೀನ್ ಕೂಡ ಇದೆ ಅಂತ ಹೇಳ್ತಾ ಇದ್ರು ರವಿಶಂಕರ್ ಸರ್. ಏನು ಹೇಳ್ತೀರಾ ಈ ಎಲ್ಲ ಲೊಕೇಶನ್ಸ್ ಬಗ್ಗೆ? ಚಿತ್ರದುರ್ಗ ಹತ್ರ ಒಂದು 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 ಊರಲ್ಲಿ ಕಲ್ಯಾಣಿ ಜಾಗದಲ್ಲಿ ಒಂದು ಶೂಟ್ ಮಾಡಿದ್ವಿ. ತುಂಬ ಅದ್ಭುತವಾದ ಜಾಗ. ಅದಾದ ನಂತರ ನಮ್ಮ ಹಾಸನದ ಪಕ್ಕದಲ್ಲಿ ಒಂದು ಚರ್ಚ್ ಜಾಗದಲ್ಲಿ ಒಂದು ಶೂಟ್ ಮಾಡಿದ್ವಿ. ಸೊ ಹಲವಾರು ಒಳ್ಳೊಳ್ಳೆ ಲೊಕೇಶನ್ಗಳು. ಆ ಸನ್ನಿವೇಶದಲ್ಲಿ ನಮ್ಮದು ರವಿಶಂಕರ್ ಸರ್ದು ಶೂಟಿಂಗ್ ಇತ್ತು. ಸೊ ಬ್ಯೂಟಿಫುಲ್ ಪ್ಲೇಸಸ್. ಏನಂದರೆ ದೊಡ್ಡ ಮನೆ ಹುಡುಗ ಅಂತ ಟೈಟಲ್ ಬಂದು ನಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಂದಾಗ ಎಲ್ಲ ಕಡೆನೂ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಏನಂದರೆ ಜನ ಎಲ್ಲೆಲ್ಲಿ ನೋಡಿದ್ರು ಎಲ್ಲೇ ಔಟ್ಡೋರ್ ಲೊಕೇಶನ್ಸ್ಗಳಲ್ಲಿ ಶೂಟ್ ಮಾಡಿದಾಗಲೂ ಆ ಜನದ ದರ್ಶನ. ಜೊತೆಗೆ ಆ ಹಾಡು ಬಗ್ಗೆ ಹೇಳಿದ್ರಿ. ಆ ಹಾಡು ಬಗ್ಗೆ ಹೇಳಿದಾಗ ನಾವಿಷ್ಟು ಜನ ಟೆಕ್ನಿಷಿಯನ್ಸು ಸಪೋರ್ಟ್ ಮಾಡೋಕ್ಕಾಗಿದ್ದಾರೆ, ಆ ಹಾಡು ಮಾಡೋಕ್ಕಾಗ್ತಿಲ್ಲ. ಸತ್ಯ ಹೆಗಡೆ ಅವರಿಂದ ಹಿಡಿದು ಅಫ್ಕೋರ್ಸ್ ಅದರ ಸಾರಥಿ ಬಂದು ಸೂರಿ ಸರ್ ಅದನ್ನು ಐಡಿಯಾ ಹಿಂಗೆ ಮಾಡಬೇಕು ಅಂತ ತೋರಿಸಿದ್ದು. ಹಾಗೆ ಅಲ್ಲಿರುವಂಥ ಪೊಲೀಸ್ನವರು, ಅಲ್ಲಿ ಸೇರಿದಂಥ ಜನ ಬಂದ್ಬಿಟ್ಟು ತುಂಬ ಸಪೋರ್ಟಿವ್ ಆಗಿ ಇಡೀ ಸಾಂಗ್ ನಡೆಯೋ ಸನ್ನಿವೇಶದಲ್ಲಿ 3 ಗಂಟೆ ಇರ್ಬೋದು, 4 ಗಂಟೆ ಇರ್ಬೋದು, ಅಷ್ಟೊತ್ತು ಜನ ನಿಂತಿರೋರಲ್ಲಿ. ಸೊ ಅಷ್ಟು ಬಂದು ಸೇರಿ ಅಷ್ಟು ಜನನೂ ಅಲ್ಲಿ ನಿಂತ್ಕೊಂಡು ನಮ್ಮ ಶೂಟಿಂಗ್ ನೋಡಿ ನಮ್ಮನ್ನೆಲ್ಲ ಎಂಕರೇಜ್ ಮಾಡಿ ಬಂದಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ಥ್ಯಾಂಕ್ಸ್. ಯಾಕಂದರೆ ನಾವು ಅಷ್ಟೇ ಹೇಳೋಕ್ಕಾಗದು, ಅವಾಗಲೇ ಹೇಳ್ದಂಗೆ. ಜೊತೆಗೆ ಇದೊಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಆ ಸಿನಿಮಾ ನಿಮಗೆ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್. ಎಸ್ ಸರ್, ಫೈನಲ್ ವರ್ಡ್ಸ್ ಏನು ಹೇಳ್ತೀರಾ ಫ್ಯಾನ್ಸ್ಗೆ? ನನ್ನೆಲ್ಲ ಅಭಿಮಾನಿಗಳಿಗೆ ನೀವು ಮಾಡ್ತಿರೋವಂಥ ಈ ಚಿತ್ರಕ್ಕೆ ನೀವು ಮಾಡ್ತಿರೋವಂಥ ಕೊಡುಗೆ ಏನಿದೆ, ಕಟೌಟ್ ಹಾಕ್ಸೋದ್ರಿಂದ ಹಿಡಿದು ಬಿರಿಯಾನಿ ಕೊಡ್ತಿರೋದ್ರಿಂದ ಹಿಡಿದು ಲಡ್ಡು ಕೊಡ್ತಿರೋದ್ರಿಂದ ರಾಜ್ಕುಮಾರ್ ಲಡ್ಡು ಕೊಡ್ತಿರೋದ್ರಿಂದ ಹಿಡಿದು ಬೇರೆ ಬೇರೆ ಊರುಗಳಲ್ಲಿ ನಿಮ್ಮ ಹಬ್ಬದ ಥರ ಆಚರಿಸ್ತಿದ್ದೀರಾ. ಇದು ನಿಮಗೋಸ್ಕರ ಮಾಡಿರೋಂಥ ಸಿನಿಮಾ. ನೀವು ಇಷ್ಟು ಮಾಡಿರೋ ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೀನಿ. ದೊಡ್ಡ ಮನೆ ಹುಡುಗ ನೋಡಿ ನೀವು ಖಂಡಿತ ಇಷ್ಟಪಡ್ತೀರಾ, ಅಷ್ಟೇ ನಾನು ಹೇಳೋದು. ಎಲ್ಲ ನಿಮ್ಮ ಆಶೀರ್ವಾದ ಅಷ್ಟೇ. ದೊಡ್ಡ ಮನೆ ಹುಡುಗ ನಿಮ್ಮ ಕೈಯಲ್ಲಿ. ಸರ್ ನೀವೇನು ಹೇಳ್ತೀರಾ ಸರ್ ಫೈನಲ್ ಆಗಿ? ಇಡೀ ದೊಡ್ಡ ಮನೆ ಹುಡುಗನ ನೀವು ಹೊರಗೆ ನಿಂತು ಒಬ್ಬ ಆಡಿಯನ್ ಆಗಿ ಫ್ಯಾನ್ ಆಗಿ ನೋಡೋಂಥದ್ದಾದರೆ? ಎಸ್ ಆ್ಯಸ್ ಅನ್ ಫ್ಯಾನ್ ಆ್ಯಂಡ್ ಅನ್ ಆಡಿಯನ್ ಅಂದರೆ ಡೆಫಿನೆಟ್ಟಾಗಿ ಅಪ್ಪು ಸರ್ ಪಿಕ್ಚರು, ಅದು 25th ಮೂವಿ. ಡೆಫಿನೆಟ್ಟಾಗಿ ಎಲ್ಲರೂ ಈಗರಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ ಇಡೀ ಕರ್ನಾಟಕ. ಆ್ಯಂಡ್ ಹಾಗೆ ನಮ್ಮ ಅಂಬರೀಷನ್ನ ಜೊತೆ ಸ್ಟಾರ್ ಕ್ಯಾಸ್ಟು, ಒಂದು ಕಡೆ ದ ಗ್ರೇಟ್ ಸ್ಯಾಂಡಲ್ವುಡ್ ಕ್ವೀನ್ ರಾಧಿಕಾ ಪಂಡಿತ್ ಅವರು, ಎಲ್ಲರೂ ಆಲ್ ಬಿಗ್ ಆರ್ಟಿಸ್ಟ್, ಭಾರತಿ ಮೇಡಮ್ ಇರಲಿ. ಸೊ ಈಗ 30th ನಮ್ಮ ದಸರಾಗೆ ನವರಾತ್ರಿಗೆ ಒಂದು ಒಳ್ಳೆ ಪಿಕ್ಚರು. ಡೆಫಿನೆಟಾಗಿ ಇಡೀ ಫ್ಯಾಮಿಲಿ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡ್ಬೋದು. ಸರ್ ನಿಮ್ಮ ಫೈನಲ್ ವರ್ಡ್ಸ್ ಏನು ಹೇಳ್ತೀರಾ? ದೊಡ್ಡ ಮನೆ ಹುಡುಗ ರಿಲೀಸ್ ದಿವಸ ಹತ್ತಿರ ಬರ್ತಿರೋಂಗೆ ಎಲ್ರಿಗೂ ಒಂಥರ ಟೆನ್ಷನ್ ಆಗುತ್ತೆ, ಅಭಿಮಾನಿಗಳಿಗೂ ಕೂಡ ಹೇಗಿರ್ಬೋದು ಅನ್ನೋ ಕುತೂಹಲ ಜಾಸ್ತಿ ಆಗ್ತಿದೆ. ನಾನು ತುಂಬ ಕೂಲಾಗಿದ್ದೀನಿ. ರೆಬಲ್ ಸ್ಟಾರ್ ಆ್ಯಂಡ್ ಪವರ್ ಸ್ಟಾರ್ ಅಂದರೆ ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ಎಲ್ಲ ಸ್ಟಾರ್ಗಳ ಜೊತೆ ಅದು ನನಗೆ ದೊಡ್ಡ ಧೈರ್ಯ ಬೇಕು. ಆ ಥರ ಒಬ್ಬ ಪ್ರೊಡ್ಯೂಸರ್ ನಮಗೆ ಸಿಗೋಕ್ಕೆ. ಮತ್ತು ಈ ಥರ ದೊಡ್ಡ ಮನೆ ಹುಡುಗ ಅನ್ನೋ ಒಂದು ಸಿನಿಮಾ ಆಗೋದಕ್ಕೆ ನಂಗೆ ಗೋವಿಂದವರು ಆ್ಯಂಡ್ ಪವರ್ ಸ್ಟಾರ್ ಎರಡು ಜೊತೆಗೆ ಅಂಬರೀಷಣ್ಣ, ಆ 3 ಜನ ಹಿಂಗೆ ಸೇರಿದಾಗ ನಮಗೆ ಈ ಪ್ರಾಜೆಕ್ಟ್ ಆಗುತ್ತೆ ಅಂತ. ಅದನ್ನು ಇವತ್ತು ನನ್ನ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಏನು ಹೇಳ್ತಾ ಇದ್ದೀನಿ, ಅದು 100% ಅವ್ರ ಜೊತೆ ನಾನು ಇರ್ತೇನೆ. ಸೂಪರ್ ಸರ್, ನಿಜವಾಗ್ಲೂ ಹಬ್ಬದ ರೀತಿಲೇ ಇರುತ್ತೆ ರಿಲೀಸ್ ದಿವಸ. ಅಷ್ಟೇ ಖುಷಿಯಾಗಿ ಸಿನಿಮಾನ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾದ ಬಗ್ಗೆ ಇನ್ನಷ್ಟು ನಿರೀಕ್ಷೆನ ಹೆಚ್ಚಿಸಿದ್ದೀರಾ, ಸಿನಿಮಾದ ಬಗ್ಗೆ ಒಂದಷ್ಟು ಒಳ್ಳೆ ಮಾತುಗಳನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ದೊಡ್ಡ ಮನೆ ದರ್ಬಾರ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.